ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಬಜೆಟ್ ಏನ್ ಅನ್ಸುತ್ತೆ ಸರ್? ಕಳಪೆ ಖಂಡಿತವಾಗ್ಲೂ ನೀವೇ ಹೇಳಿದ್ರಲ್ಲ. ನಾನ್ ಹೇಳಿಲ್ಲಪ್ಪ, ನೀವ್ ಹೇಳೋದು ನಾನ್ ಮುಂದೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಪ್ರತಿಪಕ್ಷಗಳದ್ದು ಕೇಳಿ ಕೇಳಿ ಡೈಲಾಗ್ ನಮಗೂ ಒಂಥರ ಬಾಯ್ಪಾಠ ಕಂಠಪಾಠ ಆಗುತ್ತೆ. ಕಳಪೆ ಅನ್ನೋದಕ್ಕಿಂತ ಮೇಡಮ್ ಬಹಳಷ್ಟು ಭರವಸೆಗಳಿತ್ತು. ಆಮೇಲೆ 17ನೇ ಬಾರಿ ಬಜೆಟ್ ಅನ್ನ ಮಂಡಿಸ್ತಾ ಇದೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ನಾವು ಕೂಡ ಬಹಳ ಭರವಸೆ ಇಟ್ಕೊಂಡಿದ್ರಿ. ಮತ್ತೆ ಬಹಳ ವಿಶೇಷ ಭರವಸೆ ಈಡೇರಿಲ್ಲ ಇದರಲ್ಲಿ. ನನಗೆ ವೈಯಕ್ತಿಕವಾಗಿ ಹೇಳಬೇಕು ಮತ್ತೆ ಆಸ್ ಅ ಪಾರ್ಟಿ ಸ್ಟ್ಯಾಂಡ್ ಅಂತಂದ್ರೆ, ಈಗ ನಾವೆಲ್ಲ ಬಯಲು ಸೀಮೆ ಕೋಲಾರ ಚಿಕ್ಕಬಳ್ಳಾಪುರದಿಂದ ಬರ್ತಕ್ಕಂಥವ್ರು. ಅನೇಕ ಜನ ನಮ್ಮ ಭಾಗದ ರೈತರು ಇವತ್ತಿಗೂ ಕೂಡ KC ವ್ಯಾಲಿ HN ವ್ಯಾಲಿ ಶುದ್ಧೀಕರಣ ಆಗ್ತಾ ಇಲ್ಲ ಅಂತ ರೈತರು ಇವತ್ತಿಗೂ ಕೂಡ ಸಾಯ್ತಾ ಇದ್ದಾರೆ. ಅಲ್ಲ ಮೆನ್ಷನ್ ಮಾಡಿದ್ದಾರೆ, ಅದಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನೂ ಇಲ್ಲ. ಶುದ್ಧೀಕರಣಕ್ಕೆ ಕೊಡಬೇಕಾಗಿರ್ತಕ್ಕಂಥ ಅನುದಾನವನ್ನ ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ. ಸೊ ಮೊದಲನೇದಾಗಿ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಭಾಗದ ಅನೇಕ ಜನ ಶ್ರಮಜೀವಿ ರೈತರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ. ಅಲ್ಲ, ನೀವು ಅನ್ಯಾಯ ಅಂತಲ್ಲ ಮೇಡಮ್, KC ವ್ಯಾಲಿ ಮತ್ತೆ HN ವ್ಯಾಲಿ ಶುದ್ಧೀಕರಣಕ್ಕೆ ಅನೇಕ ರೀತಿಯ ಹೋರಾಟಗಳು 6 ತಿಂಗಳಿಂದ ಕಳೆದ 1 ವರ್ಷದಿಂದ ನಮ್ಮ ರೈತರು ಮಾಡ್ಕೊಂಡ್ ಬರ್ತಿದ್ದಾರೆ. ಅಲ್ಲಿನ ನಮ್ಮ ಜನಪ್ರತಿನಿಧಿಗಳು ಪ್ರಶ್ನೆ ಎತ್ತಾ ಇದ್ದಾರೆ. ಅದಕ್ಕೆ ಕೊಡ್ಬೇಕಾಗಿರ್ತಕ್ಕಂಥ ಸಹಕಾರವನ್ನ ಸರ್ಕಾರ ಕೊಡದೇ ಇರ್ತಕ್ಕಂಥದ್ದು ದುರ್ದೈವ. ಮತ್ತೆ ಬಹಳ ಪ್ರಮುಖವಾಗಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ನಮಗ್ 37,000 ಕೋಟಿ ಬಾಕಿ ಬಿಲ್. ತಾಲೂಕಿನ ಸೂಲಿಬೆಲೆ ಮತ್ತು ನಂದಗುಡಿ ಹೋಬಳಿಗಳ 59 ಕೆರೆಗಳಿಗೆ HN ವ್ಯಾಲಿ ಯೋಜನೆಯಿಂದ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನ ಏತ ನೀರಾವರಿ ಮೂಲಕ ತುಂಬಿಸುವ ಕಾಮಗಾರಿಯನ್ನ 140 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಅನುಷ್ಠಾನಗೊಳಿಸಲಾಗುವುದು. ಅಲ್ಲ, ಅನುಷ್ಠಾನ ಅದನ್ನೇ ಹೇಳ್ತಿರುವಂತದ್ದು. ಆ ಸಂಸ್ಕರಣೆ ಆಗ್ತಕ್ಕಂಥದಕ್ಕೆ ಮಹತ್ವನ ಕೊಡ್ಬೇಕಾಗಿತ್ತು, ಅದನ್ನ ಕೊಟ್ಟಿಲ್ಲ ಅನ್ನೋಂಥದ್ದು. ಬರೀ ಘೋಷಣೆಗೆ ಸೀಮಿತ ಆಗ್ತಕ್ಕಂಥದ್ದಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನೀವು ಈಗ ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗಕ್ಕೆ ಬಂದ್ರೆ KC ವ್ಯಾಲಿ, HN ವ್ಯಾಲಿ ಇದನ್ನ ತಗೋಬರ್ತೀವಿ. ಅವತ್ತಿಂದನೂ ಇದೆ ಬಿಜೆಪಿ, ಅವತ್ತಿಂದ ಹೋರಾಟ ಮಾಡ್ತಿರೋದು ನಮ್ಮ MP ಗಳೇ, ಅಲ್ಲಿ ಗೆದ್ದಿರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳೇ. ರೂಪಾಯಿ ವೆಚ್ಚದಲ್ಲಿ ನಾವು ಅನುಷ್ಠಾನಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಅನುಷ್ಠಾನಗೊಳಿಸ್ಲಿ, ಬರೀ ಘೋಷಣೆಗಷ್ಟೇ ಅಲ್ಲ, ನೀವ್ ಹೇಳಿದ್ದು ಏನು ಮಾತಾಡೇ ಇಲ್ಲ ಅಂತ ಮಾತಾಡಿದ್ದಾರೆ. ಅದರ್ವೈಸ್ ಅದನ್ನೇ ಈಗ ಕಾಂಟ್ರಾಕ್ಟರ್ಸ್ಗೆ 37,000 ಕೋಟಿ ನಮ್ ಬಾಕಿ ಬಿಲ್ ಇದೆ ಅಂತ ಹೇಳಿದ್ರು. ಅದನ್ನಂತೂ ಇವತ್ತು ಕೂಡ ಬಜೆಟ್ ಅಲ್ಲಿ ನಾನು ನೋಡ್ಲಿಲ್ಲ. 37,000 ಕೋಟಿ ಬಾಕಿ ಬಿಲ್ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾ? ಅಲ್ಲ, ನಾನು ಅದನ್ನೇ ಹೇಳ್ತಿರೋಂಥದ್ದು. ಈಗ 37,000 ಕೋಟಿ ಅದನ್ನ ಇವ್ರ ಸರ್ಕಾರ ಇದೆ. ಈಗ ಸರಿ ಆಯ್ತು, ನೀವ್ ಹೇಳೋ ಹಾಗೆ ಕಾಂಟ್ರಾಕ್ಟರ್ಗಳು ನಾವಿದ್ದಾಗ ಇವ್ರು ಹೇಳಿದ್ರಲ್ಲ 40% ಕಮಿಷನ್ ಆಯ್ತು ಅಂತ ಅದನ್ನ ಪ್ರೂವ್ ಮಾಡಕ್ ಆಗ್ಲಿಲ್ಲ. ಹಂಗಲ್ಲ ಉತ್ಕರ್ಷ್, ಈಗ ನೀವು ಬೇಕಾಬಿಟ್ಟಿ ಟೆಂಡರ್ ಗಳನ್ನ ಕೊಟ್ಟು, ಬೇಕಾಬಿಟ್ಟಿ 10 ವರ್ಷಕ್ಕಾಗುವಷ್ಟು ಟೆಂಡರ್ ಗಳನ್ನ ಕೊಟ್ಟು ಅವ್ರಿಗೆ ಬಾಕಿ ಇರುವಂತಹ ಹಣವನ್ನ ಕೊಡಕ್ಕಾಗದೆ ಒದ್ದಾಡ್ತಾ ಇರುವಂತಹ ಪರಿಸ್ಥಿತಿಯನ್ನ ಬಿಟ್ಟೋದ್ರಿ ಅನ್ನೋದನ್ನ ಫಸ್ಟ್ ಈ ಸರ್ಕಾರದ ಫಸ್ಟ್ ಬಜೆಟ್ ಅಲ್ಲಿ ಬಜೆಟ್ ಬುಕ್ ಅಲ್ಲೇ ಘೋಷಣೆ ಮಾಡಿದ್ರು. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನಾನು ಏನ್ ಹೇಳ್ತೀನಿ, ಏನ್ ಹೇಳ್ದೆ ಹೇಳಿ? ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ನೀವು ನಿಮ್ಮ ಎಷ್ಟು ಬಾಕಿ ಉಳಿಸ್ಕೊಂಡಿದ್ದೀರಾ ನೀವು ಕೇಳ್ತೀರಾ? ಮೊದಲನೇ ಈ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯನವರು ಏನು ಬಜೆಟ್ ಮಂಡನೆ ಮಾಡಿದ್ರು, ಮೊದಲನೇ ಬಜೆಟ್, ಆ ಬಜೆಟ್ ಅಲ್ಲಿ ಬೇಕಾಬಿಟ್ಟಿ ನೀವು ಎಷ್ಟು ಕೋಟಿ ಟೆಂಡರ್ ಗಳನ್ನ ಕೊಟ್ಟಿದ್ದೀರಾ, ಎಷ್ಟು ಕೋಟಿ ಬಾಕಿ ಇಟ್ಟಿದ್ದೀರಾ ಅನ್ನೋದನ್ನ ಬಜೆಟ್ ಬುಕ್ ಅಲ್ಲೇ ಪ್ರಸ್ತಾಪ ಮಾಡಿದ್ರು. ಹೀಗಾಗಿ ಈ ವಿಚಾರದಲ್ಲಿ ನಿಮ್ಗೆ ತುಂಬಾ ಮಾತಾಡೋ ನೈತಿಕತೆ ಎಲ್ಲ ಮುಂದಕ್ಕೆ ಹೋಗಿ. ಅಲ್ಲ, ನಾವು ಹೇಳ್ತೀವಿ, ನೀವ್ ಹೇಳೋದಲ್ಲ, ಡಿಸೈಡ್ ಮಾಡ್ತಾರೆ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಹೇಳಬೇಕು, ನಾವು ಹೇಳ್ತೀವಿ ಮುಂದೆ. ಈಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದ್ರು ಬಿಡಿ, ಈಗ ಅದನ್ನ ನಾನು ಹೇಳೋಂಥದ್ದಲ್ಲ. ಈಗ ಉತ್ತರ ಕರ್ನಾಟಕದ ಅನೇಕ ಹಿಂದುಳಿದ ಜಿಲ್ಲೆಗಳಿದೆ. ನಿನ್ನೆ ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ 15,000 ಕೋಟಿಗಿಂತ ಹೆಚ್ಚು ಅವಶ್ಯಕತೆ ಇದೆ ಅಂತ. ಈಗ ಈ ಬಜೆಟ್ ಬುಕ್ ಅಲ್ಲಿ ಪ್ರಾದೇಶಿಕ ಅಸಮತೋಲನದ ಬಗ್ಗೆ ಮಾತಾಡಿದ್ದಾರೆ. ಪ್ರಾದೇಶಿಕ ಅಸಮತೋಲನವನ್ನು ಹೋಗಲಾಡಿಸೋದಕ್ಕೆ ನಾವು ಯಾವ್ಯಾವ ರೀತಿ ಕ್ರಮ ಕೈಗೊಳ್ಳಲಿದ್ದೇವೆ ಅಂತ ಹಲವಾರು ಜಿಲ್ಲೆಗಳ ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲಲ್ಲ, ಖಂಡಿತವಾಗ್ಲೂ ಮೇಡಮ್, ನಾನು ಅದನ್ನೇ ಹೇಳ್ತಿರೋಂಥದ್ದು. ಒಂದ್ ನಿಮಿಷ ಕೇಳಿ. 15,000 ಕೋಟಿ ಕೊಡ್ಬೇಕು, ಮತ್ತೆ ಪ್ರತಿ ಕ್ಷೇತ್ರದ MLAಗಳಿಗೆ 50 ಕೋಟಿ ಕೊಡ್ಬೇಕು ಅನ್ನೋದಿತ್ತು. ಅದಕ್ಕೆ ಸರಿಯಾಗಿ ಈ ರೀತಿ ಅನೇಕ ಲೋಪದೋಷಗಳು ಇರ್ತಕ್ಕಂಥದ್ದು. ಹಂಗಲ್ಲ ಉತ್ಕರ್ಷ್, ಬಿ ಸ್ಪೆಸಿಫಿಕ್. ಈಗ ಒಂದೊಂದು ಕ್ಷೇತ್ರಕ್ಕೆ ನಾವು ಈ ಕ್ಷೇತ್ರಕ್ಕೆ, ಈಗ ಉದಾಹರಣೆಗೆ ಹಳಿಯಾಳ ಕ್ಷೇತ್ರದ RV ದೇಶಪಾಂಡೆ ಅವ್ರು 100 ಕೋಟಿ ಕೊಡ್ತೀವಿ ಅಂತ ಬಜೆಟ್ ಅಲ್ಲಿ ಘೋಷಣೆ ಮಾಡಕ್ಕಾಗತ್ತಾ? ಬಜೆಟ್ ಅಲ್ಲಿ ಕಾಮಗಾರಿಗಳು, ಯೋಜನೆಗಳು ಏನಿದಾವೆ ಅದರ ಅಲೋಕೇಶನ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ. MLA ಫಂಡ್ ಅನ್ನು ಹೇಳ್ತಿರ್ತಕ್ಕಂಥದ್ದು. MLA ಫಂಡ್ ಪ್ರತಿ ಕ್ಷೇತ್ರಕ್ಕೆ 50 ಕೋಟಿ ಕೊಡಬೇಕು. ಬೇಡ, ಇಲ್ಲ, ಬಹಳ ಇಂಪಾರ್ಟೆಂಟ್. ಆಮೇಲೆ ಈಗ ಆಲ್ರೆಡಿ ಸಾಲರಾಮಯ್ಯ ಅನ್ನುವಂತ ಹೆಸರಿದೆ. ಅನೇಕ ರೀತಿಯಲ್ಲಿ ಬಹಳ 8,14,000
ಸಾವಿರ ಕೋಟಿ ಸಾಲ ಇರ್ತಕ್ಕಂಥ ಅದರಲ್ಲಿ ಬಹಳ ಬಹುಪಾಲು ಇರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ 2023 ಅಧಿಕಾರಕ್ಕೆ ಬಂದ್ಮೇಲೆ ಈಗ ನಾನು ನೋಡ್ತಾ ಇದ್ದೆ 2,46,000 ಕೋಟಿನ ಸಾಲ ಮಾಡಿರ್ತಕ್ಕಂಥದ್ದು. ಆಮೇಲೆ ಗ್ಯಾರಂಟಿ ಯೋಜನೆಗಳಿಗೆ ಈಗ ನೀವು ಹೇಳಿದ್ರಿ ಸಾವಿರಾರು ಕೋಟಿನ ಕೊಡ್ತಾ ಇದೀವಿ ಅಂತ. ಆದ್ರೆ 56,000 ಕೋಟಿ ಅದನ್ನ ಸಿದ್ದರಾಮಯ್ಯನವರೇ ಮೊನ್ನೆ ಹೇಳಿದ್ರು 52,000 ಕೋಟಿ ನಾವು ಕೊಡ್ಬೇಕಾಗತ್ತೆ, ಎಲ್ಲಿಂದ ಕೊಡಕ್ಕಾಗತ್ತೆ ಅಂತ. ಆಮೇಲೆ ಅನೇಕ ಜನ ಕಾಂಗ್ರೆಸ್ನ ನಾಯಕರುಗಳೇ ವಾಟ್ ಇಸ್ ಯುವರ್ ಪಾಯಿಂಟ್ ಬಹಳ ಸ್ಪಷ್ಟ ಅದನ್ನೇ ಹೇಳ್ತಿರೋಂಥದ್ದು. ಬಹಳ ನಿರಾಶಾದಾಯಕವಾದಂತ ಬಜೆಟ್ ಇದು. ನಮಗೂ ಬಹಳ ನಿರಾಶಾದಾಯಕ ಅನ್ನಿಸುವಂತಹ ಯಾವ ಪಾಯಿಂಟ್ ನನ್ ಕನ್ವಿನ್ಸ್ ಮಾಡಿಲ್ಲ ನೀವು. ಟು ಬಿ ಫ್ರ್ಯಾಂಕ್ ಯಾಕೆ ಅಂತಂದ್ರೆ ನೀವು ಸುಮ್ಮನೆ ಇನ್ ಜನರಲ್ ಹೇಳೋದಕ್ಕಿಂತ ಸ್ಪೆಸಿಫಿಕ್ ಆಗಿ ಹೇಳಿ ಐ ವಿಲ್ ಕಮ್ ಬ್ಯಾಕ್